ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ. ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಈ ಕಡೆ ಇಲ್ಲಿ ಟ್ರೈನಿಂಗಿಗಂತಲೇ ಹೇಳ್ಕೊಡೋಕ್ಕೆ ಅಂತಲೇ ಇಲ್ಲಿ ಅಜಿತನ್ನು ಕರೆಸಿರ್ತಾರೆ. ಆದರೆ ಭೂಮಿ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಆಗ ನೋಡಿ, ನಿಮಗೆಲ್ಲ ಟ್ರೈನಿಂಗ್ ಹೇಳ್ಕೊಡೋಕ್ಕೆ ಬಂದಿರೋದು ಬೇರೆ ಯಾರು ಅಲ್ಲ, ಅಜಿತ್ ಅಂತ ಹೇಳಿ ಅಜಿತ್ ಸಾಹೇಬ್ರು ಅಂತ ಹೇಳ್ತಾರೆ. ಆಗ ಅಜಿತನ ಮೇಲ್ಗಡೆ ಕರೆದಾಗ ಭೂಮಿಗೆ ಶಾಕ್ ಆಗುತ್ತೆ. ಸಾಹೇಬ್ರು ಟ್ರೈನಿಂಗ್ ಹೇಳ್ಕೊಡೋಕೆ ಬಂದಿದ್ದಾರಾ ಅಂತ ಭೂಮಿ ಅಂದ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಆಗ ಎಲ್ಲರೂ ಕೂಡ ಇಲ್ಲಿ ಪರಿಚಯ ಮಾಡ್ಕೊತಾರೆ. ಅಜಿತ್ ಅವರು, ಇವತ್ತಿಂದನೇ ನಿಮ್ಮೆಲ್ಲರ ಗೋಲ್ ಏನು, ನಿಮ್ಮೆಲ್ಲರ ಗುರಿ ಏನು ಅನ್ನೋದು ನನಗೆ ಗೊತ್ತಾಗಬೇಕು ಅಂತ ಹೇಳಿ ಒಬ್ಬೊಬ್ಬರ ಹತ್ರನೇ ಅಜಿತ್ ಕೇಳೋಕ್ಕೆ ಶುರು ಮಾಡ್ತಾರೆ. ಆಗ ಪ್ರತಿಯೊಬ್ಬರು ಅವ್ರವ್ರ ಗುರಿನ ಹೇಳ್ತಾ ಇರ್ತಾರೆ. ಯಾಕೆ ಇಲ್ಲಿ ಇನ್ಸ್ಪೆಕ್ಟರ್ ಆಗಬೇಕು ಅಂತ ಗೋಲ್ ಇದೆ, ಅದ್ರ ಬಗ್ಗೆ ಪ್ರತಿಯೊಬ್ಬರು ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ. ಆಗ ಭೂಮಿ ಹತ್ರ ಬರ್ತಾರೆ. ನಿಮ್ಗೇನಿದೆ, ನಿಮ್ಮ ಆಸೆ ಏನು, ಯಾಕೆ ನೀವು ಈ ರೀತಿ ಇನ್ಸ್ಪೆಕ್ಟರ್ ಆಗಬೇಕು ಅಂತ ಹೊರಟಿದ್ದೀರಾ ಅಂತ ಅಜಿತ್ ಕೇಳಿದಾಗ, ಅದು ನಾನು ಒಂದು ಹೆಣ್ಣಾಗಿ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಹೆಣ್ಮಕ್ಳಿಗೂ ಕಷ್ಟದಲ್ಲಿರುವಾಗ ಅವರಿಗೆ ಸಹಾಯ ಮಾಡಬೇಕು, ಹಾಗೆ ಯಾವ ಹೆಣ್ಣು ಕೂಡ ಧೈರ್ಯ ಕಳ್ಕೋಬಾರ್ದು, ಅವ್ರ ಪರವಾಗಿ ನಿಂತ್ಕೋಬೇಕು ಅನ್ನೋದು ನನ್ನ ಗುರಿ, ನನ್ನ ಅಪ್ಪನ ಕನಸು. ಅದಕ್ಕೋಸ್ಕರ ನಾನು ಇದಾಗಬೇಕು ಅಂತ ಹೊರಟಿದ್ದು ಅಂತ ಭೂಮಿ ಹೇಳ್ತಾರೆ. ಸರಿ ಅಂತ ಹೇಳಿ ಅಜಿತ್ ಅವರು ಎಲ್ಲರ ಹತ್ರ ಕೇಳಿಬಿಟ್ಟು ಆಗ ಅಜಿತ್ ಇಲ್ಲಿ ಒಬ್ಬೊಬ್ಬರಿಗೆ ಇಲ್ಲಿ ಶುರು ಮಾಡ್ತಾ ಇರ್ತಾರೆ. ಹಾಗೆ ಟ್ರೈನಿಂಗ್ ಕೊಡೋಕ್ಕೆ ಶುರು ಮಾಡ್ತಾರೆ. ಆಗ ಶ್ರವಣವರು, ಸಂಗೀತ, ಇಲ್ಲಿ ನಮ್ಮ ಕೆಲಸ ಏನಿಲ್ಲ, ಅಜಿತ್ ಇಲ್ಲಿ ಟ್ರೈನಿಂಗ್ ಕೊಡೋಕ್ಕೆ ಶುರು ಮಾಡಿದ್ದಾನೆ, ಇನ್ನು ನಾವಿಲ್ಲೇನು ಮಾಡೋದು, ಬಾ ಹೋಗೋಣ ಅಂತ ಹೇಳಿ ಸಂಗೀತನ ಕರ್ಕೊಂಡು ಮನೆಗೆ ಹೋಗ್ತಾರೆ. ಈ ಕಡೆ ಅಜಿತ್ ಎಲ್ಲರಿಗೂ ಕೂಡ ಟ್ರೈನಿಂಗ್ ಕೊಡ್ತಾರೆ. ಭೂಮಿಗೂ ಕೂಡ ಆ ಥರ ಮಾಡು, ಈ ಥರ ಮಾಡಿ ಸರಿಯಾಗಿಲ್ಲ, ಹಾಗೆ ಮಾಡು, ಹೀಗೆ ಮಾಡು ಅಂತ ಬೈತಾ ಇರ್ತಾರೆ. ಯಾಕೆ ಸಾಹೇಬ್ರೆ ಆ ರೀತಿ ಹೇಳ್ತಾ ಇದ್ದೀರಾ ಅಂತ ಕೇಳಿದಾಗ, ನೋಡು, ಇಲ್ಲಿ ನಾನು ಸಾಹೇಬ್ರಲ್ಲ, ನೋಡು, ಅಷ್ಟಕ್ಕೂ ನೀನು ಟ್ರೈನಿಂಗಿಗೆ ಬಂದಿದ್ದೆ ತಾನೇ, ಹೇಳ್ದಷ್ಟು ಕೇಳಬೇಕು, ನೀನು ಮಾಡಿದ್ದು ಸರಿಯಾಗಿಲ್ಲ, ನೀನು ಇನ್ಸ್ಪೆಕ್ಟರ್ ಆಗಬೇಕು ಅಂತ ಬರೀ ಕನಸು ನೋಡಿದರೆ ಆಗಲ್ಲ, ಇರೋ ಕೆಲಸನೂ ಮಾಡಬೇಕು, ಹಾರ್ಡ್ ವರ್ಕ್ ಮಾಡಿದರೆ ಮಾತ್ರ ಜೀವನದಲ್ಲಿ ಸಕ್ಸಸ್ ಆಗೋಕ್ಕಾಗತ್ತೆ ಅಂತ ಹೇಳಿ ಮತ್ತೆ ಪದೇ ಇಲ್ಲಿ ಭೂಮಿಗೆ ಟ್ರೈನಿಂಗ್ ಕೊಡುತ್ತಾ ಇರ್ತಾರೆ ಅಜಿತ್ ಅವರು. ಆಗ ಭೂಮಿಗೆ ಕೋಪ ಬರುತ್ತೆ. ಆಗ ಭೂಮಿ ಕೋಪ ಮಾಡಿಕೊಂಡು ಅಲ್ಲಿಂದ ಹೋಗ್ತಾರೆ. ಆಗ ಅಜಿತ್ ಕೂಡ ಮನೆಗೆ ಬರ್ತಾರೆ. ಆಗ ನಚ್ಚಿ ಅಂತೂ, ಏನಿದು ಬ್ರೋ, ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದಾನೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ರೂಮ್ಗೆ ಹೋದ ಅಜಿತ್ ಅಂತೂ ಆಗ ಸಂಗೀತ ಬಂದ್ಬಿಟ್ಟು, ಅಜಿತ ಏನಾಯಿತು, ತುಂಬಾ ಸುಸ್ತಾದಾಗಿದೆ ಅಂತ ಹೇಳಿ ಸಂಗೀತ ಕೇಳ್ತಾರೆ. ಅಮ್ಮ ಏನೂ ಇಲ್ಲ, ಸ್ವಲ್ಪ ಟಯರ್ಡು, ನಂಗೆ ಒಂದು ಲೋಟ ಕಾಫಿ ಮಾಡ್ಕೊಡ್ತೀಯ ಅಂತ ಅಜಿತ್ ಕೇಳ್ತಾರೆ. ಸರಿ ಕಣೋ ಕಂದ, ನೀ ಕೇಳೋದು ಹೆಚ್ಚ, ನಾನು ಮಾಡ್ಕೊಡೋದು ಹೆಚ್ಚ, ಮಾಡ್ಕೊಡ್ತೀನಿ ಅಂತ ಸಂಗೀತ ಹೇಳಿ ಹೋಗ್ತಾರೆ. ಈ ಕಡೆ ಅಜಿತ್ ರೂಮ್ನಲ್ಲಿ ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ. ಇದೇನಿದು, ಭೂಮಿ ಯಾಕೆ ಹಿಂಗೆ ಮಾಡಿದ್ಲು, ನನಗೆ ಅರ್ಥನೇ ಆಗ್ತಾ ಇಲ್ವಲ್ಲ, ಭೂಮಿ ಯಾಕೆ ಹಂಗೆ ಮಾತಾಡ್ಲು, ಅಲ್ಲ ನನಗೊಳಿಗೂ ಸಂಬಂಧನೇ ಇಲ್ಲೋ ಥರ ಮಾತಾಡ್ಬಿಟ್ಲಲ್ಲ, ಅಷ್ಟಕ್ಕೂ ಏನಾಗಿರ್ಬೋದು ಭೂಮಿಗೆ, ಭೂಮಿ ಯಾಕೆ ಹೀಗೆ ಮಾತಾಡ್ದೆ ಭೂಮಿ, ನನ್ನ ಮನಸ್ಸನ್ನು ಚುಚ್ಚಿಬಿಟ್ಟಲ್ಲ ಭೂಮಿ ನೀನು ಅಂತ ಹೇಳಿ ಅಜಿತ್ ತುಂಬಾ ಬೇಜಾರು ಮಾಡ್ಕೊತಾರೆ. ಅದೇ ಸಮಯಕ್ಕೆ ಸಂಗೀತ ಕಾಫಿ ಮಾಡ್ಕೊಂಡು ಬರ್ತಾರೆ. ಅಜಿತ ಏನಾಯಿತು ಅಂತ ಕೇಳ್ತಾರೆ. ಅಯ್ಯೋ ಏನಿಲ್ಲ ಅಮ್ಮ ಅಂತ ಅಜಿತ್ ಹೇಳ್ತಾರೆ. ಸರಿ ಕಾಫಿ ಕುಡ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗೋ, ಎಲ್ಲ ಸರಿ ಹೋಗುತ್ತೆ ಅಂತ ಸಂಗೀತ ಹೇಳ್ತಾರೆ. ಆಗ ಇಲ್ಲಿ ಸತ್ಯನೂ ಕೂಡ ಕಾಲ್ ಮಾಡಿದಾಗ ಅಜಿತ್ ಅವರು ಎಲ್ಲ ವಿಷಯನ ಹೇಳ್ತಾರೆ. ಅಯ್ಯೋ ಅಜಿತ, ಅಷ್ಟೇನಾ, ಪ್ರೀತಿ ಅಂದಮೇಲೆ ಇದೆಲ್ಲ ಮಾಮೂಲಿ ಕಣೋ, ನೀನೇನು ಯೋಚನೆ ಮಾಡಬೇಡ, ಭೂಮಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ, ನಾನು ಮಾತಾಡ್ತೀನಿ ಭೂಮಿ ಹತ್ರ ಅಂತ ಸತ್ಯ ಅವ್ರು ಹೇಳ್ತಾರೆ. ಅಯ್ಯೋ ಸತ್ಯಣ್ಣ, ಆ ಕೆಲಸ ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ, ಯಾವುದೇ ಕಾರಣಕ್ಕೂ ನೀವು ಭೂಮಿ ಹತ್ರ ಮಾತಾಡೋಕ್ಕೆ ಹೋಗ್ಬೇಡಿ ಅಂತ ಅಜಿತ್ ಹೇಳ್ತಾರೆ. ಆಗ ಸರಿಯಪ್ಪ, ನಾನೇನು ಮಾತಾಡಲ್ಲ ಸರಿನಾ ಅಂತ ಸತ್ಯವರು ಕಾಲ್ ಕಟ್ ಮಾಡ್ತಾರೆ. ಇಲ್ಲ, ಮೊದಲು ಭೂಮಿ ಹತ್ರ ಮಾತಾಡಬೇಕು, ಯಾಕೆ ಹಿಂಗಾಯಿತು ಅಂತ ಕೇಳಲೇಬೇಕು ಅಂತ ಅಜಿತ್ ಸತ್ಯ ಅಂದ್ಕೊಂಡು ನಾಳೆನೇ ಭೂಮಿ ಹತ್ರ ಹೋಗಬೇಕು ಅಂತ ಡಿಸೈಡ್ ಮಾಡ್ತಾರೆ. ಏನ ಬಂದ್ಬಿಟ್ಟು, ಭೂಮಿ ಏನು ಭೂಮಿ ನೀನು ಅಜಿತ್ಗೆ ಯಾಕೆ ಈ ರೀತಿ ಮಾತಾಡಿದೆ, ಅಷ್ಟಕ್ಕೂ ಅಜಿತ್ ಏನು ತಪ್ಪೇ ಮಾಡಿಲ್ಲ, ಎಲ್ಲ ನನ್ನಿಂದಾನೇ ಆಗಿದ್ದು, ಅವನು ನಿನ್ನ ತಾಯಿನ ಬಿಡಿಸ್ಕೊಡ್ಬೇಕು ಅಂತ ಎಷ್ಟು ಪರದಾಡ್ತಾ ಇದ್ದಾನೆ ಗೊತ್ತಾ, ಅವನು ಏನಾದರೂ ಸರಿ ಭೂಮಿ ತಾಯಿನ ಬಿಡಿಸ್ಕೊಡ್ಲೇಬೇಕು ಅಂತ ತುಂಬಾ ಕಷ್ಟಪಡ್ತಾ ಇದ್ದಾನೆ, ಹೋಗಿ ಅವನ ಬಗ್ಗೆ ಈ ರೀತಿ ನೀವು ತಪ್ಪು ತಿಳ್ಕೊಂಡಿದ್ದು ಸರಿಯಲ್ಲ ಭೂಮಿ ಅಂತ ಸತ್ಯವ್ರು ಹೇಳ್ತಾರೆ. ಅಯ್ಯೋ ಸತ್ಯಣ್ಣ, ಏನು ಹೇಳ್ತಾ ಇದ್ದೀರಾ, ಅಂದರೆ ನಾನು ಸಾಹೇಬ್ರಿಗೆ, ಅಯ್ಯೋ ನನಗೆ ಗೊತ್ತಿಲ್ಲದೆ ಸಾಹೇಬ್ರಿಗೆ ಏನೇನೋ ಅಂದ್ಬಿಟ್ನಲ್ಲ ಅಂತ ಹೇಳಿ ಭೂಮಿ ತುಂಬಾ ಬೇಜಾರು ಮಾಡ್ಕೊತಾರೆ. ಭೂಮಿ ಹೇಳೋದೆಲ್ಲ ಹೇಳಿದ್ದೀನಿ, ಇನ್ನೇ ನೀನು ಬಿಟ್ಟಿದ್ದು ಅಂತ ಸತ್ಯವ್ರು ಅಲ್ಲಿಂದ ಹೋಗ್ತಾರೆ. ಆಗ ಭೂಮಿ, ಅಯ್ಯೋ ಏನು ಮಾಡೋದು, ಸಾಹೇಬ್ರು ಎಷ್ಟು ನೊಂದ್ಕೊಂಡ್ರು ಏನೋ, ಸಾಹೇಬ್ರೆ ನಿಮ್ಮ ಮನಸ್ಸನ್ನು ನೋಯಿಸ್ಬಿಟ್ನಲ್ಲ ಅಂತ ಹೇಳಿ ಭೂಮಿ ಕಣ್ಣೀರು ಹಾಕ್ತಾ ರೂಮ್ನಲ್ಲಿ ಕೂತ್ಕೊಂಡಿರ್ತಾರೆ. ಏನು ಮಾಡೋದು ನಾನೀಗ ಅಂತ ಹೇಳಿ ಯೋಚಿಸ್ತಾ ಇರ್ತಾರೆ. ಮೊದಲು ಸಾಹೇಬ್ರಿಗೆ ಕಾಲ್ ಮಾಡ್ಲಂತ ಭೂಮಿ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಭೂಮಿ, ಅಯ್ಯೋ ಏನು ಮಾಡೋದು, ಇಲ್ಲ ನಾನು ಏನು ತಪ್ಪು ಮಾಡಿಬಿಟ್ಟೆ ಅಂತ ಹೇಳಿ ಕಣ್ಣೀರು ಹಾಕ್ತಾ ಇರ್ತಾರೆ. ಭೂಮಿ ರೂಮ್ನಲ್ಲಂತೂ ತುಂಬಾ ನೊಂದ್ಕೊಂಡು ಕಣ್ಣೀರು ಹಾಕ್ತಾ ಇರ್ತಾರೆ. ಸಾಹೇಬ್ರಿಗೆ ಈ ರೀತಿ ಮಾಡಬಾರ್ದಿತ್ತು ನಾನು ಅಂತ ತುಂಬಾ ಬೇಜಾರು ಮಾಡ್ಕೊತಾ ಇರ್ತಾರೆ. ಆಗ ಭೂಮಿ ಸಾಹೇಬ್ರ ಹತ್ರ ಸಾರಿ ಕೇಳ್ತಾರೆ. ಸಾಹೇಬ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ, ಯಾವುದೇ ಕಾರಣಕ್ಕೂ ನಾನು ಇನ್ಮೇಲೆ ನಿಮ್ಮ ಮನಸ್ಸಿಗೆ
ಮನಸ್ಸಿಗೆ ನೋವು ಆಗುವ ಹಾಗೆ ನಾನು ಮಾಡಲ್ಲ ಅಂತ ಹೇಳಿ ಕಣ್ಣೀರು ಹಾಕ್ತಾರೆ. ಅಯ್ಯೋ ಭೂಮಿ, ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕೆ ನೀನು ಈ ರೀತಿ ಬೇಜಾರು ಮಾಡ್ಕೊತೀಯ ಅಂತ ಹೇಳ್ತಾರೆ. ಇಲ್ಲ ಸಾಹೇಬ್ರೆ, ಇಷ್ಟು ದಿನದಿಂದ ನನ್ನ ಮನಸ್ಸಲ್ಲಿ ಒಂದು ವಿಷಯನ ಮುಚ್ಚಿಟ್ಟಿದ್ದೆ, ಆ ಸತ್ಯನ ಈಗ ಹೇಳಲೇಬೇಕು ಸಾಹೇಬ್ರೆ. ಸಾಹೇಬ್ರೆ, ನಾನು ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ ಸಾಹೇಬ್ರೆ. ನಿಮ್ಮನ್ನ ಬಿಟ್ಟು ದೂರ ಆಗೋಕ್ಕೆ ನನ್ನ ಮನಸ್ಸೇ ಒಪ್ತಾ ಇಲ್ಲ ಸಾಹೇಬ್ರೆ. ದಯವಿಟ್ಟು ನನ್ನ ಪ್ರೀತಿನ ಒಪ್ಕೊತೀರಾ ಸಾಹೇಬ್ರೆ? ನೀವು ನನ್ನ ಜೊತೆ 100 ವರ್ಷ ಹೀಗೆ ನಾವಿಬ್ಬರು ಸುಖವಾಗಿರಬೇಕು ಸಾಹೇಬ್ರೆ ಅಂತ ಭೂಮಿ ಕಣ್ಣೀರು ಹಾಕ್ತಾರೆ. ಆಗ ಅಜಿತ್ ಅವರು, ಭೂಮಿ ಏನು ಮಾತಾಡ್ತಾ ಇದೆಯಾ, ನೀನು ಬಿಟ್ಟು ನಾನು ಬದುಕ್ತಿದ್ದೀನಿ ಅಂದ್ಕೊಂಡಿದ್ಯಾ? ಇಲ್ಲ ಭೂಮಿ, ನೀ ನನ್ನ ಪ್ರಪಂಚ, ನೀ ನನ್ನ ಜೀವ ಅಂತ ಹೇಳಿ ಭೂಮಿನ ತಪ್ಕೊಂಡು ಇಲ್ಲಿ ಅಜಿತ್ ಕೊಡ್ತಾರೆ. ಆಗ ಭೂಮಿಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಅಜಿತ್ ಭೂಮಿ ಖುಷಿಯಿಂದ ತೇಲಾಡ್ತಾ ಇರ್ತಾರೆ. ರೊಮ್ಯಾಂಟಿಕ್ ಆಗ ಒಂದು ಡ್ಯಾನ್ಸಿಗೂ ಕೂಡ ಹೋಗಿರ್ತಾರೆ. ಆಗ ಭೂಮಿ ಅಂತೂ ತುಂಬಾ ಖುಷಿ ಪಡ್ತಾ ಇರುವಾಗ, ಅಕ್ಕ, ಭೂಮಿ ಅಕ್ಕ ಏನಾಯಿತು ಅಂತ ಕೇಳ್ತಾ ಇರ್ತಾರೆ. ಆಗ ಭೂಮಿ ಸಡನ್ನಾಗಿ, ಅಯ್ಯೋ ಇದೆಲ್ಲ ನನ್ನ ಕನಸ ಅಂತ ಭೂಮಿ ಅಂದ್ಕೊತಾರೆ. ಏನಾಯಿತು ಭೂಮಿ ಅಕ್ಕ, ಮೊದಲು ಈ ಸಮಸ್ಯೆಗೆ ನೀವು ಬಗೆಹರಿಯಬೇಕು ಅಂದರೆ ನಿಮ್ಮ ಸಾಹೇಬರಿಗೆ ಕಾಲ್ ಮಾಡಿ ಅಂತ ಹೇಳ್ತಾರೆ. ಹಂಗಂತೀಯ ಅಂತ ಹೇಳಿ ಭೂಮಿ, ಹೌದು, ಮೊದಲು ಸಾಹೇಬರಿಗೆ ಕಾಲ್ ಮಾಡಬೇಕು ಅಂತ ಕಾಲ್ ಮಾಡ್ತಾರೆ. ಆಗ ಭೂಮಿ, ಸಾಹೇಬ್ರೆ, ಅದು ನಿಮ್ಮ ಮನಸ್ಸಿಗೆ ನೋವಾಗುವಾಗ ನಾನು ಮಾತಾಡಿಬಿಟ್ಟೆ, ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಭೂಮಿಯಲ್ಲಿ ಅಜಿತ್ ಹತ್ರ ಕಣ್ಣೀರು ಹಾಕ್ತಾ ಕೇಳ್ಕೊತಾರೆ. ಆಗ ಅಜಿತ್ ಅವರು, ಭೂಮಿ ಪರವಾಗಿಲ್ಲ ಭೂಮಿ, ಒಟ್ಟಿನಲ್ಲಿ ನೀನು ಅರ್ಥ ಮಾಡ್ಕೊಂಡಿದ್ಯಲ್ಲ ಅಷ್ಟೇ ಸಾಕು ಅಂತ ಅಜಿತ್ ಕೂಡ ಭೂಮಿಗೆ ಸಮಾಧಾನವಾದ ಮಾತುಗಳನ್ನು ಹೇಳ್ತಾರೆ. ಮತ್ತು ಈ ಕಡೆ ಶಾರದನಿಂದ ಅಜಿತ್ಗೆ ಭೂಮಿ ಮನಸ್ವಿನಿ ಅನ್ನೋ ಸತ್ಯನೂ ಕೂಡ ಗೊತ್ತಾಗಿದೆ. ಮುಂದೆ ಏನಾಗುತ್ತೆ, ಇನ್ನಾದರೂ ಭೂಮಿ ಇಲ್ಲಿ ಅಜಿತ್ ಒಂದಾಗ್ತಾರೆ, ಹಾಗೆ ಮನಸ್ವಿನಿ ಅನ್ನೋ ಸತ್ಯನೂ ಕೂಡ ಮನೆಯವ್ರ ಮುಂದೆ ಬಯಲಾಗ ಹೋಗುತ್ತೆ ಅಂತ ಕಾದು ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋ ಮಾತ್ರ ಮರಿಬೇಡಿ.